ವೀಕ್ಷಕರೇ, ಇದು ಇಡೀ ಭಾರತವೇ ಶಾಕ್ ಆಗುವಂತ ಸುದ್ದಿ. ಚೀನಾದಲ್ಲಿ ಪ್ರಧಾನಿ ಮೋದಿ ಹತ್ಯೆಗೆ ಸ್ಕೆಚ್ ನಡೀತಾ ಅಥವಾ ಸ್ಕೆಚ್ ಹಾಕಿದ್ರ. ಢಾಕಾದಲ್ಲಿ ಯುಎಸ್ ಅಧಿಕಾರಿ ನಿಗೂಢ ಸಾವು ಬಿಚ್ಚಿಟ್ಟಿರುವಂತ ಸ್ಫೋಟಕ ರಹಸ್ಯ ಇದು. ಶಾಂಘೈ ಸಹಕಾರ ಸಂಘದ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಗಿಯಾಗಿದ್ದರು. ಢಾಕಾದಲ್ಲಿ ಯುಎಸ್ ಅಧಿಕಾರಿ ನಿಗೂಢ ಸಾವು ಬಿಚ್ಚಿಟ್ಟಿರುವಂತಹ ಸ್ಫೋಟಕ ರಹಸ್ಯ ಇದು. ಶಾಂಘೈ ಸಹಕಾರ ಸಂಘದ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಗಿಯಾಗಿದ್ರು. ಈ ವೇಳೆ ಮೋದಿ ಹತ್ಯೆಗೆ ಸಂಚು ನಡೆಸಲಾಗಿತ್ತು ಎಂಬ ಮಾಹಿತಿ. ಈ ವೇಳೆ ಕಾರಲ್ಲಿ ಕರೆದುಕೊಂಡು ಹೋಗಿದ್ದು ಪುಟಿನ್ ಅವರು ಕರ್ಕೊಂಡು ಹೋಗಿ ಪಾರು ಮಾಡಿದ್ದಾರೆ. ಆರ್ಎಸ್ಎಸ್ ಮುಖವಾಣಿ ಆರ್ಗನೈಸರ್ ಪತ್ರಿಕೆಯಲ್ಲಿ ಈ ಬಗ್ಗೆ ಈ ವೇಳೆ ಕಾರಲ್ಲಿ ಕರೆದುಕೊಂಡು ಪುಟಿನ್ ಪಾರು ಮಾಡಿದ್ದಾರೆ ಅನ್ನೋ ಮಾಹಿತಿ. ಆರ್ಎಸ್ಎಸ್ ಮುಖವಾಣಿ ಆರ್ಗನೈಸರ್ ಪತ್ರಿಕೆಯಲ್ಲಿ ಈ ಬಗ್ಗೆ ಲೇಖನ ಬಂದಿರೋದು. ಅಮೆರಿಕದ ಗುಪ್ತಚರ ಸಂಸ್ಥೆ ಸಿಐಎ ವಿರುದ್ಧ ಹತ್ಯೆಗೆ ಸ್ಕೆಚ್ ಮಾಡಿರುವಂತಹ ಆರೋಪ. ಭಾರತ ಅಮೆರಿಕ ನಡುವಿನ ಸಂಬಂಧದಲ್ಲಿ ಬಿರುಕು ಮೂಡಿದ್ದಕ್ಕೆ ಸ್ಕೆಚ್ ಹಾಕಿದ್ರು ಅನ್ನೋ ಆರೋಪ ಇದೆ. ಇದು ಇಡೀ ಭಾರತವೇ ಶಾಕ್ ಆಗುವಂತ ಸುದ್ದಿ. ಚೀನಾದಲ್ಲಿ ಪ್ರಧಾನಿ ಮೋದಿ ಹತ್ಯೆಗೆ ನಡೀತಾ ಸ್ಕೆಚ್. ಢಾಕಾದಲ್ಲಿ ಯುಎಸ್ ಅಧಿಕಾರಿ ನಿಗೂಢ ಸಾವು ಬಿಚ್ಚಿಟ್ಟಿದೆ ಸ್ಫೋಟಕವಾದಂತಹ ರಹಸ್ಯ. ಶಾಂಘೈ ಸಹಕಾರ ಸಂಘದ ಸಭೆಯಲ್ಲಿ ಪ್ರಧಾನಿ ಮೋದಿ ಭಾಗಿಯಾಗಿದ್ರು. ಈ ವೇಳೆ ಮೋದಿ ಹತ್ಯೆಗೆ ಸಂಚು ನಡೆಸಲಾಗಿತ್ತು ಎಂಬ ಮಾಹಿತಿ ಕೂಡ ಹೊರಗಡೆ ಬಂದಿದೆ. ಈ ವೇಳೆ ಕಾರಲ್ಲಿ ಕರೆದುಕೊಂಡು ಪುಟಿನ್ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಪಾರು ಮಾಡಿದ್ದಾರೆ. ಇಲ್ಲ ಅಂತ ಅಂದ್ರೆ ದೊಡ್ಡ ಮಟ್ಟದ ಘಟನೆ ಆಗ್ತಾ ಇತ್ತು ಆ ಸಂದರ್ಭದಲ್ಲಿ. ನೋಡಿ, ಇದು ಅಮೆರಿಕದ ಮೇಲೆ ಗಂಭೀರವಾದಂಥ ಆರೋಪ. ಚೀನಾಕ್ಕೆ ಹೋಗಿದ್ರು ಪ್ರಧಾನಿ ನರೇಂದ್ರ ಮೋದಿ ಅವರು. ಆ ಸಂದರ್ಭದಲ್ಲಿ ರಷ್ಯಾ ಅಧ್ಯಕ್ಷ ಪುಟಿನ್ ಜೊತೆಗೆ ಚೀನಾದ ಅಧ್ಯಕ್ಷರ ಜೊತೆಗೆ ಬಹಳ ಆತ್ಮೀಯವಾಗಿದ್ದರು. ಇದರ ಜೊತೆಗೆ ಯಾಕೆ ಈ ರೀತಿಯಾಗಿ ಅಮೆರಿಕ ಭಾರತದ ಪ್ರಧಾನಿಯವರನ್ನ ಟಾರ್ಗೆಟ್ ಮಾಡಿದೆ ಅನ್ನೋದರ ಬಗ್ಗೆಯೂ ಕೂಡ ಲೇಖನದಲ್ಲಿ ಉಲ್ಲೇಖ ಆಗಿದೆ. ಅಮೆರಿಕದ ಜೊತೆಗೆ
ಭಾರತದ ಸಂಬಂಧ ಹಳಸಿದೆ. ಈಗ ಭಾರತದ ಸಂಬಂಧ ಅಮೆರಿಕದ ಜೊತೆಗೆ ಮೊದಲಿನ ರೀತಿಯಾಗಿಲ್ಲ. ಆ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಹತ್ಯೆ ಮಾಡೋದಕ್ಕೆ ಅಮೆರಿಕ ಪ್ಲಾನ್ ಮಾಡಿತ್ತು, ಸ್ಕೆಚ್ ಹಾಕಿತ್ತು ಅನ್ನೋ ಮಾಹಿತಿ ಕೂಡ ಇದೆ. ಭಾರತ ಅಮೆರಿಕ ನಡುವಿನ ಸಂಬಂಧದಲ್ಲಿ ಬಿರುಕು ಮೂಡಿದ್ದಕ್ಕೆ ಸ್ಕೆಚ್ ಹಾಕಲಾಗಿತ್ತು ಅನ್ನೋ ಆರೋಪ. ಈ ವಿಚಾರ ಭಾರತದ ಪ್ರಧಾನಮಂತ್ರಿಗಳಿಗೂ ಕೂಡ ಗೊತ್ತಾಗಿತ್ತು, ನರೇಂದ್ರ ಮೋದಿ ಅವರಿಗೂ ಕೂಡ ಗೊತ್ತಾಗಿತ್ತು. ಮೋದಿ ಸೇಫ್ ಆಗಿದಾರಲ್ಲ, ಅದೇ ರಣರೋಚಕವಾಗಿದೆ. ಮತ್ತೊಂದು ತಾಷ್ಕೆಂಟ್ ಘಟನೆಯಂತೆ ಮಾಡುವ ಪ್ರಯತ್ನ ಸಿಐ ಎಂದು ಅನ್ನೋದು ಗೊತ್ತಾಗ್ತಾ ಇರುವಂತಹ ಸಂಗತಿ. ಚೀನಾದ ನೆಲದಲ್ಲಿ ಭಾರತದ ಪ್ರಧಾನಿಯನ್ನ ಹತ್ಯೆ ಮಾಡಿ ಅರಾಜಕತೆಯನ್ನ ಸೃಷ್ಟಿ ಮಾಡೋದೇ ಅಮೆರಿಕದ ಪ್ಲಾನ್ ಆಗಿತ್ತಂತೆ. ಶಾಶ್ವತವಾಗಿ ಚೀನಾ ಮತ್ತು ಭಾರತವನ್ನ ದೂರ ಮಾಡುವ ಉದ್ದೇಶ ಆಗಿತ್ತು. ಮೊದಲೇ ಚೀನಾ ಮತ್ತು ಭಾರತದ ಸಂಬಂಧ ಅಷ್ಟೊಂದು ಸರಿಯಾಗಿಲ್ಲ. ಇದೆಲ್ಲದರ ನಡುವೆ ಬಹಳ ವರ್ಷಗಳ ನಂತರ ಭಾರತದ ಪ್ರಧಾನಿಯೊಬ್ಬರು ಚೀನಾಗೆ ಹೋಗಿದ್ದು. ಆ ಸಂದರ್ಭದಲ್ಲಿ ಏನಾದರೂ ಅಪ್ಪಿತಪ್ಪಿ ಒಂದು ಘಟನೆ ಆಗೋಗ್ಬಿಟ್ಟಿದ್ರೆ ಅಲ್ಲಿಗೆ ಭಾರತ ಮತ್ತು ಚೀನಾದ ಸಂಬಂಧ ಸಂಪೂರ್ಣವಾಗಿ ಹದಗೆಟ್ಟು ಹೋಗ್ತಾ ಇತ್ತು. ಭಾರತ ಮತ್ತು ಚೀನಾ ದೂರ ದೂರ ಆಗೋಗ್ಬಿಡ್ತಾ ಇದ್ವು. ಅರಾಜಕತೆ ಉಂಟಾದ್ರೆ ತನ್ನ ಮಾತು ಕೇಳುವ ಸರ್ಕಾರ ಸ್ಥಾಪಿಸಬಹುದು ಅಂತ ಯೋಜನೆ. ಅರಾಜಕತೆ ಉಂಟಾದ್ರೆ ಭಾರತದಲ್ಲಿ ತನ್ನ ಮಾತು ಕೇಳುವಂತಹ ಸರ್ಕಾರವನ್ನ ಸ್ಥಾಪಿಸಬಹುದು ಅನ್ನೋದು ಅಮೆರಿಕದ ಯೋಜನೆಯಾಗಿತ್ತಂತೆ. ಮೋದಿ ಹತ್ಯೆ ಮಾಡಲು ಬಂದಿದ್ದ ಏಜೆಂಟ್ ನಿಗೂಢವಾಗಿ ಸಾವನ್ನಪ್ಪಿರೋದು ನೋಡಿ. ಮೋದಿ ಹತ್ಯೆ ಮಾಡೋದಕ್ಕೆ ಬಂದಿದ್ದಂಥ ಏಜೆಂಟ್ ನಿಗೂಢವಾಗಿ ಈಗ ಒಂದು ಹೋಟೆಲ್ನಲ್ಲಿ ಸಾವನ್ನಪ್ಪಿದ್ದಾನೆ. ಬಾಂಗ್ಲಾದೇಶದ ಹೋಟೆಲ್ನಲ್ಲಿ ಸಾವಿಗೀಡಾಗಿದ್ದಾನೆ ಯುಎಸ್ನ ಏಜೆಂಟ್. ಸಿಐಎ ಲೆಕ್ಕಾಚಾರವನ್ನು ಸಂಪೂರ್ಣವಾಗಿ ತಲೆ ಕೆಳಗೆ ಮಾಡಿದೆ ಭಾರತದ ರಾ ಏಜೆನ್ಸಿ. ಸಿಐಎ ಏನು ಲೆಕ್ಕಾಚಾರ ಹಾಕಿತ್ತೋ ಅದನ್ನು ಸಂಪೂರ್ಣವಾಗಿ ಭಾರತದ ರಾ ತಲೆ ಕೆಳಗೆ ಮಾಡಿದೆ. ಇದಕ್ಕೆ ಪೂರಕ ಎಂಬಂತೆ ಚೀನಾದಲ್ಲಿ ನಡೆದಂಥ ಕೆಲವು ಘಟನೆಗಳು ಹೊಂದಾಣಿಕೆ ಆಗ್ತಾ ಇದ್ದಾವೆ. ಮೋದಿ ಇದ್ದಂಥ ಹೋಟೆಲ್ಗೆ ದಿಢೀರನೆ ಭೇಟಿ ನೀಡಿದ್ರು ರಷ್ಯಾ ಅಧ್ಯಕ್ಷ ಪುಟಿನ್. ಯಾರಿಗೂ ಯಾವತ್ತೂ ಕಾಯದ ಪುಟಿನ್ ಮೋದಿಗಾಗಿ ಯಾವತ್ತೂ ಕಾದಿದ್ರು. ಅದಾದ ಬಳಿಕ ತಮ್ಮ ಕಾರಿನಲ್ಲೇ ಶೃಂಗಸಭೆ ನಡೆಯುವಂಥ ಸ್ಥಳಕ್ಕೆ ಒಟ್ಟಿಗೆ ಕರ್ಕೊಂಡು ಹೋಗಿರ್ತಾರೆ ಪುಟಿನ್ ಅವರು. ಇವೆಲ್ಲವೂ ಹತ್ಯೆಯ ಸಂಚನ್ನ ವಿಫಲಗೊಳಿಸಿದ್ದ ಪ್ರತಿತಂತ್ರದ ಭಾಗ ಅಂತ ವಿಶ್ಲೇಷಣೆ ಮಾಡಲಾಗಿದೆ. ಘಟನೆಯ ಬಳಿಕ ಭಾರತಕ್ಕೆ ವಾಪಸ್ಸಾಗಿ ಒಗ್ಗಟ್ಟಾಗಿ ಮಾತನಾಡಿದ್ದ ಪ್ರಧಾನಿ ಮೋದಿ, ನಾನು ಚೀನಾಗೆ ಹೋಗಿದ್ದರಿಂದ ನೀವು ಚಪ್ಪಾಳೆ ತಟ್ತಾ ಇದ್ದೀರಾ ಅಥವಾ ನಾನು ವಾಪಸ್ ಬಂದಿದ್ದರಿಂದ ನೀವು ಚಪ್ಪಾಳೆ ತಟ್ತಾ ಇದ್ದೀರಾ ಅಂತ ಮಾರ್ಮಿಕವಾಗಿ ಅಥವಾ ಗೂಢಾರ್ಥದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರು. ಆದರೆ ಆ ಸಂದರ್ಭದಲ್ಲಿ ಅವರ ಹೇಳಿಕೆ ಯಾರಿಗೂ ಕೂಡ ಏನು ಹಿಂಗೆ ಮಾತಾಡ್ತಾ ಇದ್ದಾರೆ ಅಂತ ಯಾರೂ ಕೂಡ ಯೋಚನೆ ಮಾಡಿರಲಿಲ್ಲ. ಅದಾದ ನಂತರ ಮಾಧ್ಯಮದವರು ಅವರ ಆ ಮಾತಿನ ಅರ್ಥವನ್ನು ತಿಳಿದುಕೊಳ್ಳೋ ಸಲುವಾಗಿ ಬಹಳ ಪ್ರಯತ್ನವನ್ನು ಪಟ್ಟಿದ್ದಾರೆ. ಬಟ್ ಈಗ ಬಂದಿರುವಂಥ ಮಾಹಿತಿಯನ್ನು ನೋಡ್ತಾ ಇದ್ದರೆ ಎಲ್ಲವೂ ಪ್ರಧಾನಿ ಮೋದಿ ಅವರಿಗೆ ಗೊತ್ತಾಗಿತ್ತು ಅನ್ನೋದು ಬಹಳ ಸ್ಪಷ್ಟ.